ಅವರು ಮಾಜಿ ವಿಧಾನ ಪರಿಷತ್ ಉಪಸಭಾಪತಿಗಳು, ಹಾಲಿ ವಿಧಾನ ಪರಿಷತ್ ಸದಸ್ಯರು, ಇಡೀ ಶಿಕ್ಷಕ ವರ್ಗದ ಕಣ್ಮಣಿ, ನಮ್ಮೆಲ್ಲರ ಕಣ್ಮಣಿ, ನಮ್ಮ ನಾಯಕರು ಕೂಡ ಜನಪ್ರಿಯ ನಾಯಕರು ಇವತ್ತು ಜನ್ಮದಿನ ಆಗ್ತಾರೆ. ಆ ಒಂದು ಜನ್ಮದಿನದ ಪ್ರಯುಕ್ತ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಎಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ ಕೊಡ್ತಾ ಮುಖಂಡರೆ, ಎಲ್ಲ ಮಹಿಳಾ ಮುಖಂಡರೇ, ಎಲ್ಲ ಮಹಿಳೆಯರೇ, ಎಲ್ಲ ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ನಾನು ಹೆಚ್ಚಿದಾಗಿ ನಾವು ಭಾಷಣ ಮಾಡಲಿಕ್ಕೆ ಹೋಗುವುದಿಲ್ಲ. ನನ್ನ ನಡವಳಿಕೆನೆ ನಾನು ನನ್ನ ಜೀವನದಲ್ಲಿ ರೂಪಿಸ್ಕೊಂಡಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ನನ್ನ ನಡವಳಿಕೆಯಲ್ಲೇ ನಾನು ಏನು ಅಂತ ತೋರಿಸ್ಕೊಂಡು ಹೋಗ್ಬೇಕು ಅಂತ. ನನ್ನ ಜೀವನದಲ್ಲಿ ನನ್ನ ನಡವಳಿಕೆ ಜನ ನನ್ನ ವ್ಯಾಲ್ಯೂಯೇಷನ್ ಮಾಡ್ಕೋಬೋದು. ನೀವು ದಿನ ಮೌಲ್ಯಮಾಪನ ಮಾಡ್ಬೋದು. ಪುಟ್ಟಣ ಇವಾಗ ಜಾಗನ ಮೋಸ ಮಾಡ್ತಾ, ನೆನ್ನೆ ಮಾಡ್ತಾ, ಮೊನ್ನೆ ಮಾಡ್ತಾ, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕೂಡ ನೀವು ನೋಡ್ಕೊಳ್ಬೋದು. ನನ್ನ ಜೀವನದಲ್ಲಿ ಅದೇ ರೀತಿಯಲ್ಲಿ ಮಾಡ್ಕೊಂಡು ಬಂದಿರ್ತಾರೆ. ಎಲ್ಲೂ ಕೂಡ ನಾನು ಅವ್ರು ಯಾರಿಗೋ ಮೋಸ ಮಾಡಬೇಕು, ಇವ್ರಿಗೆ ಯಾರಿಗ ಮೋಸ ಮಾಡಬೇಕು, ತೊಂದರೆ ಕೊಡಬೇಕು, ಯಾವುದೂ ಕೂಡ ನಾನು ಅನ್ಕೊಂಡು ಬರಲ್ಲ. ರಾಜಕೀಯದವ್ರಿಗೂ ಕೂಡ ನಾನು ಬರ್ತೀನಿ ಕನಸಲ್ಲೂ ಕೂಡ ತಿಳ್ಕೊಂಡಿರಲಿಲ್ಲ. ಅದು ಏನೇನೋ ಸಂದರ್ಭ ಬಂತು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಡಿ ಕೆ ಸುರೇಶ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯನವರು ನನ್ನ ಕರೆದು ಪಕ್ಷಕ್ಕೆ ನೀವು ಬರಬೇಕು ಅಂತ ಹೇಳಿದ್ರು. ಆ ಕಾರಣಕ್ಕೆ ಹೋಗ್ಕೊಂಡೆ. ಬಂದ ಮೇಲೆ ರಾಜೀನಾಮೆ ಕೊಟ್ಟು ರಾಜೀನಾಮೆ ನಿಂತ್ಕೋಬೇಕು ಅಂತ ರಾಜೀನಾಮೆ ನಿಂತ್ಕೊಂಡೆ. ಸೋತೆ. ಮತ್ತೆ ಮರಳಿ ಗುಡಿಗೆ ಅಂತೇಳಿ ಮತ್ತೆ ನನ್ನನ್ನು ಕೈ ಹಿಡಿದು ನನ್ನನ್ನು ಗೆಲ್ಲಿಸಿದಂಥವರು 5ನೇ ಬಾರಿ ನಮ್ಮ ಶಿಕ್ಷಕ ಸಮುದಾಯ. ಅದಕ್ಕೆ ನೀವು ಕೂಡ ಪ್ರತ್ಯಕ್ಷವಾಗಿ ಎಲ್ಲರೂ ಕೂಡ ಸಹಾಯ ಮಾಡಿ, ಎಲ್ಲರೂ ಕೂಡ ದಿಗ್ಬಂಧನ ಮಾಡಿದ್ರೆ ನಾನು ಬೇಕಾದಷ್ಟು ಸ್ಕೂಲ್ಗೆ ಹೋಗೋದು. ಅದೇ ಥರ ಬೇಕಾದಷ್ಟು ನೀವು ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಷನ್ಸು ಎಲ್ಲರೂ ಕೇಳಿ ಮಾಡಿದ್ದೀರಿ. ಇಲ್ಲಿ ಪುಟ್ಟಣ್ಣವ್ರಿಗೆ ಏನೋ ನಾವು ಸೋಲ್ಸ್ಬಿಟ್ಟು ಅಥವಾ ಮೋಸ ಆಗೋಯ್ತು, ಇನ್ನೊಂದಾಯಿತು, ನಾವು ಕಾಂಗ್ರೆಸ್ ಗೆಲ್ಲಿಲ್ಲ, ಏನಾದರೂ ಕೂಡ ಅಲ್ಲಿ ಗೆಲ್ಲಬೇಕು ಅಂತ ನೀವೆಲ್ಲ ಪ್ರಯತ್ನ ಮಾಡಿ ನನ್ನನ್ನು ಅಲ್ಲಿ ಮತ್ತೊಮ್ಮೆ ನಮ್ಮ ಶಿಕ್ಷಕ ಸಮುದಾಯ ನನ್ನನ್ನು 5ನೇ ಬಾರಿ ಗೆಲ್ತಾರೆ. 5ನೇ ಬಾರಿ ನಾನು ಅಲ್ಲರೂ ಕೂಡ ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಜೀವನ ಇರೋವರೆಗೂ ಕೂಡ ಯಾವುದೇ ಒಬ್ಬ ಶಿಕ್ಷಕ ಸಮುದಾಯಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಮೋಸ ಮಾಡಿದ ಕೆಲಸ ಮಾಡ್ತೀನಿ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮೊದಲನೇ. ಎರಡನೇದಾಗಿ 50,000ಕ್ಕಿಂತ ಕೂಡ ಹೆಚ್ಚು ಮತಗಳನ್ನು ಕೊಟ್ಟಂತ ರಾಜಾಯದ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡುವಂತ ಪ್ರಶ್ನೆ ಇಲ್ಲ. ನಾನೇನು ಕೂಡ ಬೇರೆ ಥರ ಅದು ಇದು ಜಮ ಕೊಚ್ಕೊಂಡು ಇನ್ನೊಂದು ಕೊಚ್ಕೊಂಡು ಹೋಗಲ್ಲ. ಆದರೆ ಒಂದು ಸತ್ಯ, ನಿಮ್ಮೆಲ್ಲರ ಬೆಂಬಲದಿಂದ, ನಿಮ್ಮೆಲ್ಲರ ಶ್ರಮದಿಂದ ನೆಕ್ಸ್ಟ್ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಿಲ್ಲ. ಅದಕ್ಕೆ ನಾವೇನೇನು ಮಾಡಬೇಕು, ನೀವೇನೇನು ಮಾಡಬೇಕು, ಇನ್ನೂ ದಿನಗಳಿದೆ. ಇನ್ನೂ 3-3 ವರ್ಷ ಅದೇ ಅರ್ಥಲ್ಲ. ಇವತ್ತೇ ಓಡ್ಬಿಟ್ಟು ಲಾಸ್ಟ್ ಬಲಿಕೊಂಡ್ಬಿಟ್ರೆ ಆಗುವುದಿಲ್ಲ. ಅದಕ್ಕೆ ನಿಧಾನವಾಗಿ ಸ್ಟಾರ್ಟ್ ಮಾಡಿ ಫಸ್ಟು ಕೂತಿರ್ಬೇಕು, ನಿಂತ್ಕೋಬೇಕು, ವಾಕ್ಸ್ಗಳು ಮಾಡಬೇಕು. ಆಮೇಲೆ 1 ಕಿಲೋಮೀಟರ್ ಸ್ಪೀಡು, 7 ಕಿಲೋಮೀಟರ್ ಸ್ಪೀಡು, 10 ಕಿಲೋಮೀಟರ್ ಸ್ಪೀಡು, 50 ಕಿಲೋಮೀಟರ್, 100 ಕಿಲೋಮೀಟರ್ ಲಾಸ್ಟ್ ಓಡಬೇಕು, ಮತ್ತೆ ಗೆಲ್ಲಬೇಕು. ಅರ್ಥ ಆಯ್ತಲ್ಲ? ಅದಕ್ಕೆ ಏನು ಬೇಕೋ ನಾವು 100ಕ್ಕೆ 100 ಭಾಗ ಆ ಕೆಲಸನ ನಾವೆಲ್ಲರೂ ಸೇರಿ, ಪದ್ಮಾವತರು ಇರ್ಬೋದು, ನಮ್ಮ ಮುಖಂಡರು ಇರ್ಬೋದು, ನಮ್ಮೆಲ್ಲ ಸ್ನೇಹಿತರು, ನೀವು ಎಲ್ಲ ಸೇರಿ ಮಾಡೋಣ. ಅರ್ಥ ಆಯ್ತು? ನಮ್ಮ ಪಕ್ಷದಲ್ಲಿ ಏನು ತೀರ್ಮಾನ ತಗೊಂಡ್ರೆ ಗೊತ್ತಿಲ್ಲ. ನಮ್ಮ ಹೆಸರು ಎಲ್ಲ ಓಡಿಸ್ತಿರ್ತಾರೆ. ಆದ್ರೆ ನಾನು ಅಲ್ಲ ಅನ್ನೋದೇ ಆಗಿದೆ ನನಗೆ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ನಾನು ರಾಜಾಜಿನಗರ ಕ್ಷೇತ್ರದ ನೀವೆಲ್ಲರೂ ತಂದೆ ತಾಯಿದ್ರು. ನಾನು ನೀವು ಮೋಸ ಮಾಡಿದ್ರಿ ಅಂತ ಖಂಡಿತ ದೇವ್ರ ಸಾಕ್ಷಿ ಎದ್ಕೊಂಡಿಲ್ಲ. ನೀವು ಯಾರು ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದೀರಿ, ನೀವೆಲ್ಲ ಕಷ್ಟಪಟ್ಟಿದ್ದೀರಿ.
ನನಗೋಸ್ಕರ ಪಕ್ಷಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಚೆನ್ನಾಗಿ ದುಡಿದಿದ್ದೀವಿ ಅರ್ಥಲ್ಲ. ಆದರೂ ಕೂಡ ನಾವು ಗೆಲ್ಲಿಲ್ಲ, ಸೋಲನ್ನು ಒಪ್ಕೊಂಡಿದ್ದೀವಿ. ಆ ಸೋಲನ್ನು ನಾನು ಯಾರಿಗಲ್ಲೂ ಹಾಕೋದಿಲ್ಲ. ಆದರೆ ಚುನಾವಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಅಂಶಗಳು ಮತ್ತೊಂದು ಮಕ್ಕಳ ಇದ್ದು ಅವು ಯಾವ್ಯಾವ ಅಂತ ಗೊತ್ತಾಗಿದೆ ನಮಗೆ. ಅಂತ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಬಟ್ ಯಾವುದೇ ದ್ವೇಷ ಅಸೂಯೆ ಇಲ್ಲದೆ ಮಾಡ್ತೀವಿ.